ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ರಸ್ಕ್ನ ಉಪಯೋಗಿಸ್ಬಿಟ್ಟು ಡ್ರೈ ಮಸಾಲಾನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ತುಂಬ ಸೂಪರಾಗಿರುತ್ತೆ. ರಸ್ಕ್ನ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ರೆಸಿಪಿನ ಮಾಡಿ ನೋಡಿ. ರಸ್ಕ್ ನಾನು ಒಂದು 10ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಕೊಳ್ಬೇಕು. ನೀರು ಹಾಕ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ಬೇಕಾದ್ರೆ ನೀವು ಚುಮ್ಮಿಸ್ಬೋದು, ಇಲ್ಲ ಎಣ್ಣೆ ಹಾಕಿ ಇದು ಮಾಡೋದಕ್ಕೆ ಬ್ರಷ್ ಬರುತ್ತಲ್ವ, ಆ ಬ್ರಷಲ್ಲಿ ಬೇಕಾದ್ರೂ ನೆನೆಸ್ಕೋಬೇಕು. ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಳ್ಳಿ ಒಂದು 5-10 ನಿಮಿಷ. ಇದ್ರ ಮಸಾಲೆನ ನೀವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ. ಓಕೆನಾ? ಸ್ವಲ್ಪ ನೀರು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ನೆನೆದಕ್ಕೆ ಬಿಡಿ. ಸ್ವಲ್ಪ ಕ್ರಂಚಿಯಾಗಿ ಇರಲಿ, ಬಟ್ ತುಂಬಾ ನೀರು ಹಾಕ್ಬಿಟ್ಟು ನೆನೆಸ್ಬೇಡಿ. ಸುಮ್ಮನೆ ಜಸ್ಟ್ ಆ ಥರ ನೀರು ಹಾಕ್ಬಿಟ್ಟು ಮೇಲೆ ಮಾಡ್ಕೊಳ್ಳೋದು. ಅದಾದ ನಂತರ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಮನೆಯಲ್ಲಿ ನಾನು ಸುಮ್ಮನೆ ಒಂದು 10 ನೋಡೋಣ ಅಂತ ಮಾಡಿದೆ. ನಾನು ಸಖತ್ತಾಗಿತ್ತು. ಓಕೆನಾ? ಮತ್ತೆ ನೀವು ಮಾಡ್ತಾ ಇರ್ತೀರ ನೋಡಿ. ಇವಾಗ ಬಾಣಲಿನ ನಾನು ಕಾಯೋದಕ್ಕೆ ಇಟ್ಕೊತಿದ್ದೀನಿ. ಒಂದು ಬಾಣಲಿನ ಒಂದು ನಾನ್ ಸ್ಟಿಕ್ಕದು ತವಾ ಥರನೇ ಇಟ್ಕೊಳ್ಳಿ ನೀವು. ಒಂದು ಬಾಣಲಿ, ನಾನ್ ಸ್ಟಿಕ್ ಬಾಣಲಿನ. ಓಕೆನಾ? ಇವಾಗ ಇದು ಸ್ವಲ್ಪ ಕಾಯಲಿ. ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 2-3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಕಾಯಲಿ. ಅದು ಕಾದ ನಂತರ ಸ್ವಲ್ಪ ಕಾಯಲಿ ಫ್ರೆಂಡ್ಸ್. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಖಾರವಾಗಿ ಸ್ವೀಟಾಗಿ. ಬೆಳ್ಳುಳ್ಳಿನ ಒಂದು 3-4 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿದ್ದೆ. ತುಂಬ ಚಿಕ್ಕದು ಫೈನ್ ಕಟ್ ಮಾಡ್ಕೋಬೇಕು ನೀವು, ತುಂಬ ಚಿಕ್ಕದಾಗಿ. ನೋಡಿ ಇವಾಗ ಚೆನ್ನಾಗಿ ಎಣ್ಣೆನಲ್ಲಿ ನಾನು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಖಾರವಾಗಿ ಸ್ವೀಟಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ ಇದು ಈರುಳ್ಳಿನ ಕಟ್ ಮಾಡೋದಕ್ಕೆ ಬರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದು ನಮ್ಮ ಮನೆಯಲ್ಲಿದೆ. ಅದರಲ್ಲಿ ನಾನು ಮಾಡಿದ್ದೀನಿ. ಫೈನ್ ಕಟ್ ಮಾಡ್ಕೋಬೇಕು, ತುಂಬ ಸಣ್ಣದಾಗಿ. ನೋಡಿ, ಅದಿಲ್ಲ ಅಂದ್ರೂ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ. ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಓಕೆನಾ? ನಿಮಗೆ ಬೇಜಾರಾಗಿ ಸಾಯಂಕಾಲ ಟೈಮ್ನಲ್ಲಿ ಸ್ನ್ಯಾಕ್ಸ್ ಥರ ಏನಾದರೂ ನೀವು ಮಾಡ್ಕೊಳ್ತೀವಿ ಅಂದರೂ ಮಾಡ್ಕೋಬೋದು. ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀವು ಬೇಕಾದ್ರೂ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೂಪರಾಗಿರುತ್ತೆ. ಮಾತ್ರ ಟ್ರೈ ಮಾಡಿ, ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಬಟ್ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೇ ಎಲ್ಲ ಫುಲ್ಲು ನೀವು ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಮತ್ತು 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿತ್ತು ಟೊಮೊಟೊ. ಒಂದು ಇದ್ರೂ ಓಕೆ, ಬಟ್ ಹುಳಿ ಟೊಮೊಟೊ, ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಫೈನ್ ಕಟ್ ಮಾಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು. ಓಕೆನಾ? ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಂತೂ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಮಾತ್ರ. ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಸುಮ್ಮನೆ ನೋಡೋಣ ಅಂತ ಸ್ವಲ್ಪ ನೋಡೋಣ ಅಂತಬಿಟ್ಟು ಮಾಡಿದ್ದೆ. ಬಟ್ ಸಖತ್ತಾಗಿತ್ತು ಮಾತ್ರ. ನೋಡಿ, ಇವಾಗ ಸಾಲ್ಟ್ ಹಾಕ್ತಿದ್ದೀನಿ ನಾನು. ಒಂದು 1/4 ಚಮಚದಷ್ಟು ಸಾಲ್ಟನ್ನು ಹಾಕ್ಕೊಳ್ಳೋಣ. ಚೀಸ್ ಹಾಕ್ಕೊತಿದ್ದೀನಿ ನಾನು. ಒಂದು ಸ್ಲೈಸ್ ಬರುತ್ತಲ್ವ, ಅದು ಚೀಸನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ. ಬಟ್ ಚೀಸ್ ಇಲ್ಲ ಅಂದರೆ ನೀವು ಬೆಣ್ಣೆ ಉಪಯೋಗಿಸ್ಬೋದು. ಬೆಣ್ಣೆನೂ ಇಲ್ಲಾಂದರೆ ಎಣ್ಣೆ ಇದ್ರೂ ಸಾಕು ಫ್ರೆಂಡ್ಸ್. ಓಕೆನಾ? ಬಟ್ ನೀವು ಇದು ಹಾಕ್ಕೊಂಡ್ರೆ ಬಟ್ ಸಖತ್ತಾಗಿರುತ್ತೆ. ಓಕೆನಾ? ಬೇಕಂದರೆ ನೀವು ಹಾಕ್ಕೊಳ್ಳಿ. ಓಕೆನಾ? ಬಟ್ ಇದು ಹಾಕಿದ್ರೆ ಸಖತ್ತಾಗಿರುತ್ತೆ. ನಾನು ಚೀಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಕರ್ಗೋ ಥರ. ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಾಯಿತು. ಚೆನ್ನಾಗೆಲ್ಲ ಅದು ಕರಗುತ್ತೆ ಬಿಸಿನಲ್ಲಿ. ಅದರೊಳಗಡೆ ಹಾಕ್ಬಿಟ್ರೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಎಲ್ಲ ಕರಗೋ ಥರ, ಆ ಚೀಸೆಲ್ಲ ಕರಗಂಗೆ. ಈಗ ಡ್ರೈ ಮಸಾಲೆಗಳ್ನ ಹಾಕ್ಕೊಳ್ಳೋಣ ಒಂದೊಂದನ್ನೇ. ಸ್ವಲ್ಪ ನಾನು ಧನಿಯಾ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು. ಮತ್ತು ಸ್ವಲ್ಪ ಸೇಮ್ ಎಲ್ಲ 1/4 ಚಮಚದಷ್ಟೇ. ಸ್ವಲ್ಪ ಅರಿಶಿನ ಪುಡಿ 1/4 ಚಮಚದಷ್ಟೇ. ಸ್ವಲ್ಪ ಏಕೆಂದರೆ ಒಂದು 10 ನಾನು ತೊಗೊಂಡಿದ್ದೀನಲ್ಲ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಾ ಪೌಡರ್ನೂ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಜೀರಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಳ್ಳಿ. ನೋಡಿ, ಗರಂ ಮಸಾಲ ಮತ್ತು ಚಾಟ್ ಮಸಾಲೆ ಇದ್ದರೆ ನೀವು ಉಪಯೋಗಿಸಿ. ನಮ್ಮಲ್ಲಿ ಚಾಟ್ ಮಸಾಲ ಇದೆ, ನಾನು ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಆ ಕಡೆ ಕಾಣಿಸ್ಲಿಲ್ಲ ನಿಮಗೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಏಕೆಂದರೆ ಹಸಿಮೆಣ್ಸಿನ್ಕಾಯಿ 3 ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಖಾರ ಇರುತ್ತೆ. ಇದು ಕಲ್ಲರ್ಗೆ. ಓಕೆನಾ? ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಖಾರದ ಪುಡಿ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ನೋಡಿದ್ದು ಚಾಟ್ ಮಸಾಲ ಸ್ವಲ್ಪ, ಅದೂ ಅಷ್ಟೇ ಒಂದು 1/4 ಚಮಚದಷ್ಟು. ಜಾಸ್ತಿ ಮಸಾಲೆ ಹಾಕಿದ್ರೆ ಎಲ್ಲ ಮಸಾಲೆ ಇದಾಗ್ಬಿಡುತ್ತಲ್ವ. ಕ್ವಾಂಟಿಟಿನ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ.
ನಾನು ಸುಮ್ಮನೆ ಒಂದು 10 ತೊಗೊಂಡಿದ್ದೆ ರಸ್ಕ್ನ. ನೋಡಿ ಎಲ್ಲ ಡ್ರೈ ಮಸಾಲ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ನೀವಂತೂ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಇದನ್ನು. ಓಕೆ ನೋಡಿ ಇವಾಗೆಲ್ಲ ಮಿಕ್ಸ್ ಆಯಿತು, ಎಣ್ಣೆ ಬಿಟ್ಕೊತಾ ಇದೆ ನೋಡಿ. ಅದು ಚೀಸ್ ಹಾಕಿರೋದಕ್ಕೂ ಅದಕ್ಕೂ ಈಗ ನೋಡಿ ನೆನೆಸಿಟ್ಟಿದ್ವಲ್ವ, ಈ ಥರ ಕೈನಲ್ಲೇ ಕ್ರಷ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ದಪ್ಪಗೆ ಇರಲಿ, ತುಂಬ ಇದ್ರ ಥರ ಸಣ್ಣಗೆ ಮಾಡ್ಕೊಬೇಡಿ, ಸ್ವಲ್ಪ ಬಾಯಿಗೆ ಸಿಗೋ ಥರ. ಅದು ಮತ್ತು ಆ ಮಸಾಲೆನೆಲ್ಲ ಹಿಡ್ಕೊಂಡು ಸಖತ್ತಾಗಿರುತ್ತೆ ಟೇಸ್ಟು. ಈ ಥರ ಕೈನಲ್ಲೇ ಕ್ರಷ್ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲದನ್ನು ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು, ಇಲ್ಲ ಒಂದು ಫುಲ್ ತರ್ತೀರಲ್ವ, ಒಂದು 1/4 kg ರಸ್ಕು ಪ್ಯಾಕೆಟು, ಅದನ್ನು ಬೇಕು, ಅದನ್ನು ಜಾಸ್ತಿ ಜನ ಇದ್ದಾರೆ ನೀವು ಹಂಗೆ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಫ್ರೆಂಡ್ಸ್, ಹೊಸ್ದಾಗಿ ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೆ ತಿಂತಾರೋ ಇಲ್ವೋ ಅಂತೇಳ್ಬಿಟ್ಟು ಮಾಡಿದೆ. ಬಟ್ ಸಖತ್ತಾಗಿತ್ತು. ಇವಾಗ ನೋಡಿ ಆ ರಸ್ಕ್ನೆಲ್ಲ ನಾವು ಅದರಲ್ಲಿ ಹಾಕ್ಕೊಂಬಿಟ್ಟು ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸನ್ನು ಮಾಡೋಣ. ಮತ್ತು ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು. ಓಕೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳೋಂಗೆ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್, ಓಕೆನಾ. ಬಟ್ ಸ್ಕಿಪ್ ಮಾಡಿದ್ರೇ ಖಂಡಿತ ನೋಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ನೀವು ಮಾಡಿ ತಿಂದುಬಿಟ್ರಂತೂ ವಾವ್, ಖಾರ, ಹುಳಿ, ಉಪ್ಪು ಸಖತ್ತಾಗಿ ಪರ್ಫೆಕ್ಟಾಗಿತ್ತು ಫ್ರೆಂಡ್ಸ್. ಓಕೆನಾ, ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ಖಂಡಿತ ನೋಡಿ. ಮತ್ತು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ. ಓಕೆ, ನನಗೆ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಕೊಡಿ ಅಂತ ಕೇಳ್ಕೊತೀನಿ. ಹೊಸೊಬ್ಬರಿಗೆ ಒಂದು ಚಾನ್ಸನ್ನು ಕೊಡಿ, ಓಕೆನಾ. ನೋಡಿ ಫೈನಲಾಗಿ ಆಯಿತು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.